ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಿಮಗೆ ಹೊಸದಾಗಿ ಯಾರು ನೋಡಕತ್ತಿರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ಚಾನಲನ್ನು ಶೇರ್ ಮಾಡಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ನೋಡಿರಿ, ಇವತ್ತು ನಾನು ಏನು ಮಾಡಾಕತ್ತೀನಿ ಅಂದ್ರೆ ರೆಸಿಪಿನ ಶೇರ್ ಮಾಡಾಕತ್ತೀನಿ. ಇದು ನಮ್ಮ ಮನೆ ಸ್ಪೆಷಲ್ ಕಡಲೆಕಾಳು ಸಾರು, ಆಮೇಲೆ ಪಾವ ಹಚ್ಕೊಂಡು ತಿನ್ನುವಂಥ ಪಾವ್ ಸಾಂಬಾರು ಅಂತ ರೆಸಿಪಿ ಅನ್ಕೋಬೋದು. ನಾವು ನಿನ್ನೆ ಬೆಳಗಾವಿಗೆ ಹೋಗಿದ್ದು. ಅಲ್ಲಿ ಇವು ಹೆಚ್ಚಾಗಿ ಸಿಗ್ತಾವು. ವಟಾಣಿ ಅಂತಾರಲ್ರಿ, ಜವಾರಿ ವಟಾಣಿ. ಇವ 100 ರೂಪಾಯಿಗೆ 1 kg. ಇವನ್ನೆಲ್ಲ ಕಾಳು ಬಿಡಿಸು ಮಟ ಅಂತಂದ್ರು. ಭಾಳ ಬ್ಯಾಸರ ಬಂತ್ರಿ. ನೋಡ್ರಿ, 100 ರೂಪಾಯಿ ಕಾಳಿವ. ಇವನ್ನೆಲ್ಲ ಸೊಪ್ಪಿ ಸುಲಿದು ರಾತ್ರಿನ ನಾವು ಸೊಪ್ಪಿ ಸುಲಿದಿಟ್ಟೇವಿ. ಈಗ ಅವನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಒಂದು ಕುದಿಸ್ಬೇಕ್ರಿ. ಇವನ್ನ ಹಸಿ ವಟಾಣಿ ಜಲ್ದಿ ಕುದಿತಾವು. ಈ ಸೀಸನ್ ಒಳಗೆ ಬೆಳಗಾವ್ದಾಗ ಇವು ವಟಾಣಿಗಳು ಹೆಚ್ಚಾಗಿ ಸಿಗ್ತಾವು. ನಮ್ಮ ಊರಾಗ ಇಂಥವ ಸಿಗಂಗಿಲ್ಲ. ಎಲ್ಲಿಗಾರ ಒಬ್ಬರು ತೊಗೊಂಬಂದಿರ್ತಾರೋ, ಅದು ವಿರಳ ಅಂತ ಅನ್ಕೋಬೋದು. ಬೆಳಗಾವ್ದಾಗ ಹೆಚ್ಚಾಗಿ ಸಿಗ್ತಾವ್ರಿ ಇವು. ನೋಡ್ರಿ, ಇದನ್ನು ನಾವು ಭಾಳ ಇಷ್ಟಪಡ್ತೇವೆ ಈ ಸಾಂಬಾರನ್ನ. ಈ ಸಾಂಬಾರು ಮಾಡೋದು. ಆಮೇಲೆ ಇದರಿಂಬಲ್ಲೇ ನಾನು ಪಾವ್ ತರ್ಸೇನ್ರಿ. ನೋಡ್ರಿ, ಈಗ ಅದನ್ನು ಆ ಕಡೆ ಸೈಡ್ ಇಟ್ಟೇನಿ, ಅಲ್ಲಿ ಕುದೀಲಿ ಅಂತೇಳಿ. ಈ ಒಲೆ ಮೇಲೆ ನಾನಿಲ್ಲೇ ದೊಡ್ಡ ಒಂದು 4-5 ಉಳ್ಳಾಗಡ್ಡಿ ಹೆಂಚೇನ್ರಿ. ಆಮೇಲೆ 3 ಟೊಮ್ಯಾಟೋನ ದೊಡ್ಡ ಟೊಮ್ಯಾಟೊ ಇರ್ತಾವಲ್ರಿ, ಅವನು ಹೆಂಚಿ ಗ್ರೇವಿ ಚೆನ್ನಾಗಿ ಬರ್ತೈತೆ ಅಂಥೇಳಿ ನಾನು ಇಷ್ಟೆಲ್ಲ ಗ್ರೇವಿಗೆ ಮಸಾಲ ಹಾಕಾಕತ್ತೇನೆ. ನೋಡ್ರಿ, ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಉಳ್ಳಾಗಡ್ಡಿ ಮತ್ತು ಟೊಮೆಟೊ. ಈ ಸಾಂಬಾರಂತೂ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ. ಸೇಮ್ ಮಟನ್ ಸಾಂಬಾರು ಇರ್ತೈತಲ್ರಿ, ಆ ಟೇಸ್ಟ್ ಬರ್ತೈತ್ರಿ ಇದು. ಈಗ ಉಳ್ಳಾಗಡ್ಡಿ ಟೊಮೆಟೊ ಹುರಿದು ಅದಕ್ಕೆ ನಾನಿಲ್ಲೇ 1 ಗಡ್ಡಿ ಬೆಳ್ಳುಳ್ಳಿ ಮತ್ತು 2 ಇಂಚಷ್ಟು ಅಲ್ಲ ಹಾಕೇನಿ. ಇವಾಗ ನೋಡ್ರಿ, ಇದಿಷ್ಟು ಆಯಿತು. ಆಮೇಲೆ ಈಗ ನಾನು ಒಣ ಕೊಬ್ಬರಿ ಒಂದು ಅರ್ಧ ಹಾಕೇನಿ, ಅರ್ಧ ಬಟ್ಲದಷ್ಟು. ಮತ್ತು ಹಸಿ ಕೊಬ್ಬರಿ ಅದಕ್ಕಿಂತ ಹೆಚ್ಚಾಗಿ ಬಳಸೇನಿ. ನೋಡ್ರಿ, ಇದು ಹೆಚ್ಚಾಗಿ ಇರೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಬರ್ತೈತೆ ಅಂಥೇಳಿ ನಾನಿಲ್ಲೇ ಕೊಬ್ಬರಿ ಜಾಸ್ತಿ ಹಾಕೇನಿ. ನೋಡ್ರಿ, ಕೊಬ್ಬರಿ ನುಣ್ಣಗೆ ರುಬ್ಬೇನಿ. ಅದು ಏನು ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡಿದ್ನಲ್ರಿ, ಅದನ್ನೂ ಈಗ ಮಿಕ್ಸರ್ಗೆ ಹಾಕಿ ಒಂದು ಸೈಡ್ ಇಟ್ಟೇನಿ. ಈಗ ದೊಡ್ಡ ಪಾತ್ರೆನೇ ಇಟ್ಟೇನಿ ನಾನು. ಸಾಂಬಾರು ಒಂದು ಸ್ವಲ್ಪ ಹೆಚ್ಚಬೇಕ್ರಿ ಇದು ಬನ್ನಿಗೆ ಅಂತಂದ್ರೆ. ನೋಡ್ರಿ, ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಂಚಿ ಒಗ್ಗರಣೆ ಕೊಡಾಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೇನ್ರಿ ನಾನು. ಮತ್ತು ಪಲಾವ್ ಎಲೆ 1-2, ಖಾರ ಟೇಸ್ಟಿಗೆ ಅನುಸಾರವಾಗಿ ಹಾಕೇನಿ. ಈ ಸಾಂಬಾರು ವರ್ಷಕ್ಕೊಮ್ಮೆ ಅಂತೂ ಮಾಡಬೇಕಾರೆ ಇವನ್ನ ಕಾಳು ಯಾವಾಗ ಸಿಗ್ತಾವಲ್ರಿ ಅವಾಗ ನಾನು ಮಾಡಿರ್ತೇನೆ. ಭಾಳ ಚೆನ್ನಾಗಿರ್ತೈತ್ರಿ ಇದು. ಆ ಒಲೆ ಮೇಲೆ ನಾನು ಅನ್ನಕ್ಕೂ ಇಟ್ಟೇನ್ರಿ. ಕಾಳು ಕುದ್ದಾವಲ್ರಿ ಅವ, ಕಾಳು ಇಳಿಸಿ ನಾನು ಅನ್ನಕ್ಕೆ ಕುಕ್ಕರ್ ಹಚ್ಚೇನಿ. ಈಗ ಇದು ಸಾಂಬಾರು ಒಗ್ಗರಣೆ ಹಾಕತ್ತೀನಿ. ಈಗ ನೋಡ್ರಿ, ಅವೆಲ್ಲ ಕಾಳುಗಳನ್ನ ಒಗ್ಗರಣೆ ಹಾಕಬೇಕು. ಕುದಿಸಿದ ನೀರು ಹಾಕಬೇಕು, ಟೇಸ್ಟಿಯಾಗಿ ಬರ್ತೈತಿ. ಈಗ ರುಬ್ಬಿದಂಥ ಮಸಾಲೆ ಏನಿರ್ತೈತಲ್ರಿ ಅಷ್ಟೂ ಹಾಕಿ, ನಮಗೆ ಎಷ್ಟು ಸಾಂಬಾರು ಬೇಕಲ್ರಿ, ತಿಳುವಾಗಿ ಬೇಕಂತಂದ್ರೆ ಅವನಿಟ್ಟು ಜಾಸ್ತಿ ನೀರು ಹಾಕೋಬೇಕು. ಮೀಡಿಯಮ್ ನಮಗೆ ಎಷ್ಟು ಬೇಕಲ್ರಿ ಅಷ್ಟು ನಾನಿಲ್ಲೇ ನೀರು ಹಾಕಾಕತ್ತೀನಿ. ಇದು ತಿಳುವಾಗಿದ್ರನ ಸಾಂಬಾರು ರುಚಿಯಾಗಿರ್ತೈತ್ರಿ ಇದು. ಬನ್ನಿಗಂತೂ ಸಾಂಬಾರು ಹೆಚ್ಚಾಗಿ ಬೇಕು. ಇವಾಗ ನೋಡ್ರಿ, ನಾನು ಇಲ್ಲ ತಿರುವಾಡಿ ಚೆಕ್ ಮಾಡಾಕತ್ತೇನೆ ರೀ, ಗಟ್ಟಿಯಾಗೈತೆ ಏನಿಲ್ಲ ಅಂತ ಹೇಳಕ್ಕೆ. ಗಟ್ಟಿಯಾಗೈತ್ರದ, ಇನ್ನೂ ತಿಳು ಬೇಕಂತೇಳಿ ಮತ್ತೊಂದು ಸ್ವಲ್ಪ ನೀರು ಹಾಕೀನಿ ನಾನು. ಇನ್ನು ಇದು ಕುದಿಬೇಕ್ರಿ. ಅದ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ನಾನಿಲ್ಲೇ ಮಸಾಲೆ ಪುಡಿ ಮನೆಯಾಗಿಂದ ಏನಿರ್ತೈತಲ್ರಿ ಅದನ್ನು ಒಂದು ಸ್ವಲ್ಪ ಹಾಕೇನಿ. ಆಮೇಲೆ ಚಿಕನ್ ಎವರೆಸ್ಟ್ ಮಸಾಲ ಇರ್ತೈತಲ್ರಿ ಅದನ್ನೂ ಸ್ವಲ್ಪ ಹಾಕ್ಬೇಕ್ರಿ, ಅಂದ್ರೆ ಚೆನ್ನಾಗಿ ಬರ್ತೈತೆ ಸಾಂಬಾರು, ರುಚಿಯಾಗಿ ಬರ್ತೈತಿ. ಇದು ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪುಡಿ ರೀ ಇದು. ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಅದ್ರೊಳಗೆ ಐತ್ರದ. ನೋಡ್ರಿ, ಇಷ್ಟು ಮಾಡಿರ ಜವಾರಿ ವಟಾಣಿ ಕಾಳಿನ ಸಾಂಬಾರು ರೆಡಿ ಆಯ್ತು ನೋಡ್ರಿ.
ಸಾಂಬಾರು ಇಂಬಲ್ಲೇ ಉಳ್ಳಾಗಡ್ಡಿ ಇದ್ರೆ, ಹಸಿ ಉಳ್ಳಾಗಡ್ಡಿ ಇದ್ರೆ ಇನ್ನೂ ಚೆನ್ನಾಗಿರ್ತೈತಿ ಬನ್ ಇಂಬಲ್ಲಿ ತಿನ್ನುವಳದಾಗ ಪಾವ ಇಂಬಲೆ. ಅದಕ್ಕೆ ನಾನು ಈ ಚಿಕ್ಕದಾಗೆ ಉಳ್ಳಾಗಡ್ಡಿ ಹೆಂಚೇನ್ರಿ, ಕಾಟ್ ಭಾಳ ಇದ್ದೂರವ, ಅದಕ್ಕೆ ನಾನು ತೊಳೆದಿಡಾಕತ್ತೀನಿ. ಇನ್ನೂ ಉಣ್ಣೋದು ಒಂದು ತಾಸು ಇರ್ತಾನೆ ನಾನು ಅವ್ನ ಉಳ್ಳಾಗಡ್ಡಿ ಎಲ್ಲ ತೊಳೆದಿಡಾತೇನೆ ನೋಡ್ರಿ. ಚೆನ್ನಾಗಿ ಕಾಟೆಲ್ಲ ಹೊಕ್ಕವ್ರವ. ಒಂದು ಚಾನ್ಗಿ ಒಳಗೆ ನೀರು ಬಸಿಯಾಕ ಇಟ್ಟು ಬಿಡ್ಬೇಕ್ರಿ. ಉಣ್ಣು ಎಳೆದಾಗ ಇದನ್ನು ಸಾಂಬಾರ್ಗೆ ಹಾಕಿರ ಟೇಸ್ಟಿಯಾಗಿರ್ತೈತೆ ರೀ ಅದು. ಇವಾಗ ನೋಡ್ರಿ ಸಣ್ಣ ಉರಿ ಒಳಗೆ ನಾನಿಲ್ಲೇ ಸಾಂಬಾರು ಕುದಿಸಾಕತ್ತೀನಿ. ಸಣ್ಣ ಉರಿ ಒಳಗೆ 5ರಿಂದ 7 ನಿಮಿಷ ಮಟ್ಟ ಸಾಂಬಾರು ಕುದಿಬೇಕು. ಆ ಟೈಮ್ ಒಳಗೆ ನಾವು ಇಲ್ಲೇ ಟೆರೆಸ್ ಮೇಲೆ ಹೋಗಿ ನಾನು ಲಿಂಬೆ ಹಣ್ಣು ಕೊಕ್ಕೊಂಬಂದ್ರಿ. 2 ಲಿಂಬೆಕಾಯಿ ಕೊಕ್ಕೊಂಬಂದೇನಿ ನೋಡ್ರಿ. ಇವಾಗಂತೂ ನಾನು ಪೇಟೆಯಲ್ಲಿಂತ್ರ ಲಿಂಬೆಕಾಯಿ ಒಟ್ಟ ತರವಾಲ್ನಿ. ಟೆರೆಸ್ ಮೇಲೆ ಆಗಾಕತ್ತಾವಲ್ರಿ, ಅವನ್ನ ಕೊಯ್ದು ಬಳಸಾಕತ್ತೇವೆ, ಉಪಯೋಗಿಸಾಕತ್ತೇವೆ ನೋಡ್ರಿ. ಈಗ ಮೊದಲೆಲ್ಲ 15 ದಿನದ ಹಿಂದೆ ಕಾಯಿಗಳು ಭಾಳ ಆಗಿದ್ದು, ಅವ್ನು ಕೋದು ಎಲ್ಲ ಯೂಸ್ ಮಾಡಿದ್ದು. ಈಗ ಸ್ವಲ್ಪ ಸಣ್ಣದ, ಈಗ ಇದನ್ನು ಕಾಯಿ ಅದಾವಲ್ರಿ, ಅವನು 1-2 ದೊಡ್ಡ ಇದ್ದಿದ್ದು ಕೊಕ್ಕೊಂಬಂದೇನಿ. ಕೊಕ್ಕೊಂಬರೋ ಮಟ್ಟ ಅಂದ್ರೆ ಸಾರ ಕುದಿಯಾಕತ್ತಿತ್ತು. ಈ ವಟಾಣಿ ಕಾಳು, ಜವಾರಿ ವಟಾಣಿ ಕಾಳು ಸಾಂಬಾರು ನಾವು ವರ್ಷಕ್ಕೊಮ್ಮೆ ಸೀಸನ್ದಾಗ ಮಾಡೋದ ಸಲುವಾಗಿ ಇದು ಎಲ್ಲರಿಗೂ ಇಷ್ಟ ಆಗ್ತೈತಿ. ಮತ್ತು ಮಾಡುವಂಥ ಇವು ನಾವು ಸಿಗ್ತಾವ್ರಿ ಕಾಳು, ಆದ್ರೆ ಆ ಟೇಸ್ಟ್ ಬರೋಂಗಿಲ್ಲ. ಈ ಟೇಸ್ಟ್ ಏನೋ ಬರೋಂಗಿಲ್ಲ, ಹಸಿ ಕಾಳು ವಟಾಣಿ ಟೇಸ್ಟ್ ನೋಡ್ರಿ. ಈಗ ಸಾಂಬಾರ್ಗೆ ನಾನು ಕೊತ್ತಂಬರಿ ಹಾಕೀನಿ, ಮತ್ತು ಇನ್ನೊಂದು ಸ್ವಲ್ಪ ಕುದಿಸಿರ ಮುಗೀತು. ಮತ್ತು ಲಿಂಬೆ ಹಣ್ಣಿನ ಕೊಕ್ಕೊಂಬಂದಿನಲ್ರಿ ಅವನ್ನ ಗಿಡದಾಗಿನೂ, ಅವನು ನಾನಿಲ್ಲೇ 1/4 ಭಾಗ ಮಾಡಿ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಂಚಿಟ್ಟಿದ್ದೆ, ಅದಕ್ಕೆ ಕೊತ್ತಂಬರಿ ಹಾಕೇನಿ. ಹಿಂಗೆ ನಾವು ಮಾಡಿಟ್ರೆ ಉಳ್ಳಾಗಡ್ಡಿ ಭಾಳ ತಿಂತಾರೆ ನಮ್ಮ ಮನ್ಯಾಗ ಹುಡುಗರ. ನಾವು ಎಲ್ಲ ಉಳ್ಳಾಗಡ್ಡಿ ಇಷ್ಟಪಡ್ತೀವಿ, ಹಸಿ ಉಳ್ಳಾಗಡ್ಡಿ. ಇವಾಗ ನೋಡ್ರಿ ಅಷ್ಟು ಲಿಂಬೆಯನ್ನು ನಾನು ಕೋದಿಡಾಕತ್ತೀನಿ. ಇನ್ನು ಊಟಕ್ಕೆ ಹುಡುಗರನ್ನ ಕರಿಬೇಕ್ರಿ. ಫಸ್ಟ್ ನಾಷ್ಟಾನು ಏನೂ ಮಾಡಿರ್ಕಿಲ್ಲ ನಾವು. ಒಮ್ಮೆಲೆ ಮಧ್ಯಾಹ್ನ ಏಳೋದ ಲೇಟಾಗಿ ಎದ್ದಿದ್ದು, ನಾಷ್ಟಾನ ಮಾಡೋದು ಬೇಡ, ಒಮ್ಮೆ ಊಟ ಮಾಡ್ರತ್ತಂಥೇಳಿ ಜಲ್ದಿ ಅಡುಗೆ ಮಾಡಾಕತ್ತೀನಿ ನಾನು. ಈಗಂತರೂ ನಮ್ಮ ಮನೆಯವರಿಗೆ ಬನ್ನಂತೂ ಇಷ್ಟ ಆಗಂಗಿಲ್ಲ, ಸ್ವಲ್ಪ ತಿಂತಾರು. ಆಮೇಲೆ ಮತ್ತು ರೊಟ್ಟಿನೂ ಬಿಡಿಬೇಕಂತಂದರು, ರೊಟ್ಟಿ ಬಡಕ್ಕೆ ಕೊಟ್ಟಿನಿ ಅವ್ರಿಗೆ. ಹುಡುಗರೆಲ್ಲ ಬಂದು ತಿಂದು ಸಾಂಬಾರು ಇಂಬಲ್ಲಿ ಬಂದು ತಿಂದ್ರು ಅವರು ನೋಡ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡೀನಿ. ಇನ್ನು ಹುಡುಗರನ್ನ ಕರೆದು ಊಟಕ್ಕೆ ಕೊಡೋದಷ್ಟೇ ನೋಡ್ರಿ. ಈಗ ಸಾಂಬಾರಂತರೂ, ವಟಾಣಿ ಕಾಳಿನ ಸಾಂಬಾರಂತರೂ ಭಾಳ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಬನ್ನೆಲ್ಲ ನಾನು ಒಂದು ಟ್ರೇ ಒಳಗೆ ಇಡಾಕತ್ತೇನೆ ನೋಡ್ರಿ. ಈಗ ಸಣ್ಣ ಸೇವು ಹಿಂಬಾಲೆ, ಆಮೇಲೆ ಉಳ್ಳಾಗಡ್ಡಿ ಲಿಂಬೆಹಣ್ಣು ಹಿಂಬಾಲೆ ನಾವು ಜವಾರಿ ವಟಾಣಿ ಕಾಳು ಸಾಂಬಾರು ತಿನ್ನಾಕ ತಾಟೊಳಗೆ ಹಾಕಾಕತ್ತೀನಿ.
ಇವಾಗ ನೋಡ್ರಿ ಅಷ್ಟೂರು ತಾಟೊಳಗೆ ಸಾಂಬಾರು ಹಾಕ್ಕೊಂಡು ಶೇವ್ ಹಾಕ್ಕೊಂಡು ಉಳ್ಳಾಗಡ್ಡಿ ಮೇಲ್ಗಡೆ ಹಾಕಿ ಬನ್ನಿಂಬಲೆ ತಿನ್ನಾಕತ್ತಾರು. ಈ ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಂಗೆ ಮತ್ತೊಂದು ಲಾಗ್ ಇಂಬಲೆ ಸಿಗ್ತೀನಿ. ನಮಸ್ಕಾರ.